ಅಯ್ಯೋ ನಾನು ಇವತ್ತಿಷ್ಟು ರಿಕವರಿ ಮಾಡಬೇಕಿತ್ತು ಮರೆತೆ, ಅಥವಾ ನಾನು ಇವತ್ತು ಡೆಮೋ ಕೊಡೋಕ್ಕೆ ಹೋಗಬೇಕಿತ್ತು, ಪ್ರಾಜೆಕ್ಟ್ ರೆಡಿ ಮಾಡಬೇಕಿತ್ತು ಮಾಡೋಕ್ಕಾಗಲಿಲ್ಲ ಮರೆತುಬಿಟ್ಟೆ, ಅಯ್ಯೋ ನಾನು ಎಲ್ಗೋ ಹೋಗಬೇಕಿತ್ತು ಅದು ಇಂಪಾರ್ಟೆಂಟ್ ಇತ್ತು ಇವತ್ತು ಹೋಗಲೇಬೇಕಿತ್ತು ಲಾಸ್ಟ್ ಡೇಟ್ ಇತ್ತು ಮರೆತೆ. ಎಷ್ಟು ಜನರಿಗೆ ಈ ಥರದ ಒಂದು ಸಿಚುವೇಶನ್ಸ್ ಎದುರಾಗಿದೆ. ಆಲ್ಮೋಸ್ಟ್ ಆಲ್ ಪೀಪಲ್ ಹ್ಯಾಸ್ ಗಾನ್ ಟು ದಿಸ್ ಸಿಚುವೇಶನ್, ರೈಟ್? ಯಾಕೆ ಹೀಗಾಗ್ತದೆ? ನಾವೇನು ಮಾಡ್ತೀವಿ ಅಂದರೆ ನಮ್ಮ ಮನಸ್ಸು ಒಂದು ದಿವಸಕ್ಕೆ 60,000 ವಿಚಾರಗಳನ್ನು ಮಾಡ್ತದೆ ಅಂತ ನಮ್ಗೆ ಗೊತ್ತು. 60,000 ವಿಚಾರಗಳು ಯೂನಿವರ್ಸಿಂದ ನಮಗೆ ಕಳಿಸಲ್ಪಡ್ತವೆ. ಬಿಕಾಸ್ ನಮ್ಮ ಒಂದು ಮನಸ್ಥಿತಿ ಆ ರೀತಿ ಇರ್ತದೆ. ನಾವು ಯಾವಾಗಲೂ ಏನು ಮಾಡ್ತೀವಿ ಅಂದರೆ ನಮ್ಮ ಮನಸ್ಸು ಫ್ಯೂಚರ್ ಅಥವಾ ಪಾಸ್ಟ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಿ. ಹೇಗೆ ಅಂತಂದರೆ ಹಿಂದೆ ಏನಾಗಿದೆ ಘಟನೆ, ನಾವೆಲ್ಲೋ ಜಗಳ ಆಡಿರ್ತೀವಿ ಅಥವಾ ಏನೋ ಖುಷಿಯಾಗಿ ಏನೋ ಒಂದು ಫಂಕ್ಷನ್ ಮಾಡಿರ್ತೀವಿ ಅಥವಾ ಏನೋ ಒಂದು ಮಾಡಿರ್ತೀವಿ, ಅದ್ರ ಮೇಲೆ ವಿಚಾರ ಮಾಡ್ತಿದ್ರೆ ಅದನ್ನು ಕಂಟಿನ್ಯೂ ಆಗಿ ಫ್ಯೂಚರಲ್ಲಿ ಬಂದರೆ ಹೀಗೆ ಮಾಡಬೇಕು, ಯಾರಾದರೂ ಒಬ್ಬರು ಜಗಳ ತೆಗೆದು ಹೋಗಿದ್ರೆ ಅಂದರೆ ಅವ್ರಿಗೆ ಹೀಗೆ ಉತ್ತರ ಕೊಡಬೇಕು, ಅಥವಾ ಏನೋ ಒಂದು ಫಂಕ್ಷನ್ ಆಗಿತ್ತು ಅದರಲ್ಲಿ ಏನಾದರೂ ಮರ್ತಿದ್ದಂದರೆ ಇನ್ನೊಂದು ಸರಿ ಫಂಕ್ಷನ್ ಆದಾಗ ಈ ಥರ ಮಾಡಬೇಕು. ಈ ಥರದ್ದೇ ಒಂದು ವಿಚಾರಗಳಲ್ಲಿ ಮುಳುಗಿರ್ತದೆ ಮನಸ್ಸು. ಆಲ್ಮೋಸ್ಟ್ ಇದನ್ನೇನಂತೀವಿ ಅಬ್ಸೆಂಟ್ ಮೈಂಡ್ ಅಥವಾ ವಿ ಆರ್ ನಾಟ್ ಇನ್ ಪ್ರೆಸೆಂಟ್ ಅಂತ ಕರಿತೀವಿ. ಸೊ ಇದರಿಂದಾಗಿ ಏನಾಗ್ತದೆ ಅಂತಂದರೆ ಹೆಚ್ಚು ವಿಚಾರಗಳು ಪಾಸ್ಟ್ ಅಥವಾ ಫ್ಯೂಚರಲ್ಲಿರೋದ್ರಿಂದ ನಾವು ಅತಿ ಹೆಚ್ಚು ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗ್ತೀವಿ. ಫಾರ್ ಎಕ್ಸಾಂಪಲ್, ನೀವು ಒಂದು ಚಸ್ಮಾ ಹಾಕೊಂಡಿದ್ದೀರಿ ಅಂತ ಇಟ್ಕೊಳ್ರಿ, ಕನ್ನಡಕ ಹಾಕೊಂಡಿದ್ದೀರಿ, ಅದು ಬ್ಲೂ ಕಲರ್ ಗ್ಲಾಸ್ ಇದೆ ಅಂತ ಇಟ್ಕೊಳ್ರಿ. ನೀವೇನೇನೇ ನೋಡಿದಾಗ ಅದು ಕೂಡ ಬ್ಲೂ ಆಗಿ ಕಾಣಿಸ್ತದೆ. ಅಥವಾ ಯೆಲ್ಲೋ ಕಲರ್ ಗ್ಲಾಸ್ ಹಾಕೊಂಡಾಗ ನೀವೇನೇ ನೋಡಿದ್ರು ಯೆಲ್ಲೋ ಆಗಿ ಕಾಣಿಸ್ತದೆ. ಹಾಗೆ ಇನ್ ದ ಸೇಮ್ ಮೋಡ್ ನಾವು ಯಾವ ರೀತಿಯಾದಂಥ ವಿಚಾರಗಳಲ್ಲಿದ್ದೀವಿ ಆ ರೀತಿಯಾದಂಥ ಎಮೋಷನ್ಸ್ಗಳನ್ನು ನಾವು ಪಡಿತೀವಿ. ಫಾರ್ ಎಕ್ಸಾಂಪಲ್, ನೀವು ಯಾವುದಾದ್ರೂ ನೆಗೆಟಿವ್ ವಿಚಾರ ಮಾಡಿದ್ರಿ, ಹಿಂದೆ ಆದಂಥ ಕೆಟ್ಟ ಘಟನೆಯನ್ನು ವಿಚಾರ ಮಾಡಿದ್ರಿ ಅಂತ ತಿಳ್ಕೊಳ್ರಿ. ಅದರಿಂದಾಗಿ ನಿಮ್ಮ ಮನಸ್ಸು ಏನಾಗಿರ್ತದೆ ಅಂದರೆ ಈಗ ನೆಗೆಟಿವ್ ಫೀಲಿಂಗ್ಸನ್ನು ಹೊಂದಿರ್ತದೆ. ಆಲ್ಮೋಸ್ಟ್ ನೆಗೆಟಿವ್ ಇರೋದ್ರಿಂದ ನೀವು ಏನು ಮಾಡ್ತೀರಿ ಅಂದರೆ ನೆಗೆಟಿವ್ ಸಿಚುವೇಶನ್ಸನ್ನು ಅಟ್ರ್ಯಾಕ್ಟ್ ಮಾಡ್ತೀರಿ. ಸೊ ಇದರಿಂದಾಗಿ ಏನಾಗ್ತದೆ ಅಂದರೆ ನಿಮ್ಮ ಸುತ್ತ ಆ ರೀತಿಯಾದಂಥ ನೆಗೆಟಿವ್ ಸಿಚುವೇಶನ್ಸ್ಗಳು ನಿರ್ಮಾಣ ಆಗಕ್ಕೆ ಸ್ಟಾರ್ಟ್ ಆಗ್ತವೆ. ನೀವು ನೋಡಿರ್ಬಹುದು, ಫಾರ್ ಎಕ್ಸಾಂಪಲ್, ಯಾರ ಮನೆಯಲ್ಲಾದರೂ ಅಪ್ಪ ಅಮ್ಮ ಜೋರಾಗಿ ಜಗಳಾಡಿದ್ರು ಅಂತಂದರೆ ಅವತ್ತು ಮಕ್ಕಳಿಗೆ ಮರುದಿನಾನೇ ಜ್ವರ ಬರ್ತವೆ, ಅಥವಾ ಅವತ್ತು ಸಾಯಂಕಾಲನೇ ಜ್ವರ ಬರ್ತವೆ. ನೀವೇನೋ ಜಗಳಾಡಿ ಮರ್ತು ಬಿಟ್ಟಿರ್ತೀರಿ, ನಿಮ್ಮ ಮಕ್ಕಳಿಗೆ ಜ್ವರ ಬರ್ತವೆ. ನೀವೇನಾಗ್ತೀರಿ, ಅದರಿಂದ ಮತ್ತೆ ಒಂಥರ ಬ್ಯಾಡ್ ಫೀಲಿಂಗಿಗೆ ಹೋಗ್ತೀರಿ. ಎಲ್ಲ ಸಾರ್ಟ್ ಔಟ್ ಆಗಿದ್ರು ಕೂಡ ಅಯ್ಯೋ ನಮ್ಮ ಮಕ್ಕಳಿಗೆ ಹಿಂಗಾಗ್ಬಿಡ್ತಲ್ಲಪ್ಪ ನಾವು ಕಿತ್ತಾಡಿದ್ರಿಂದ ಅಂತ ಹೇಳಿ ಒಂದು ಬ್ಯಾಡ್ ಫೀಲಿಂಗ್ ಬರ್ತದೆ. ಇದೇ ರೀತಿಯಾದಂಥ ಸಿಚುವೇಶನ್ಸ್ ಸ್ವಲ್ಪ ಸಮಯದವರೆಗೂ ಕಂಟಿನ್ಯೂ ಆಗ್ತಾ ಹೋಗ್ತವೆ. ನೀವು ಯಾವಾಗ ನಿಮ್ಮ ಮನಸ್ಥಿತಿ ಒಂದು ಧೈರ್ಯದ ಮನಸ್ಥಿತಿ ಮರಳ್ತೀರಿ, ಸೊ ಸಿಚುವೇಶನ್ಸ್ ಅವಾಗ ಸಾರ್ಟ್ ಔಟ್ ಆಗ್ತಾ ಹೋಗ್ತವೆ. ಹಾಗೆಯೇ ಈಗ ಯಾರಾದರೂ ಮನೆಯಲ್ಲಿ ತೀರ್ಕೊಂಡಿದ್ರೆ ಏನಾಗ್ತದೆ ಅಂತಂದರೆ ಅವ್ರ ಮನೇಲಿ ಕಂಟಿನ್ಯೂ ಆಗಿ ಅಪ್ ಟು 1 ಮಂತ್ 2 ಮಂತ್ಸ್ವರೆಗೂ ಏನಾಗ್ತದೆ ಅಂದರೆ ಒಂಥರ ನೆಗೆಟಿವ್ ಫೀಲಿಂಗ್ ಇರ್ತದೆ. ಅವ್ರ ಮನೇಲಿ ಕೆಟ್ಟ ಘಟನೆಗಳು ಸಂಭವಿಸೋದು, ಯಾರಿಗಾದರೂ ಏನಾದರೂ ಬೀಳೋದು, ಯಾರಿಗಾದರೂ ಪದೇ ಜ್ವರ ಬರೋದು, ಅಥವಾ ಏನಾದರೂ ಒಂದು ಆರೋಗ್ಯಕರ ಸಮಸ್ಯೆಗಳು ಕಾಡ್ತಿರ್ತವೆ. ಯಾಕೆ ಹೀಗಾಗ್ತದೆ? ವೇರೆವರ್ ಫೀಲಿಂಗ್ಸ್ ದೇರ್ ದ ಸಿಚುವೇಶನ್ಸ್. ಯಾವ ರೀತಿಯಾದಂಥ ಫೀಲಿಂಗ್ಸನ್ನು ಹೊಂದಿರ್ತೀವಿ ಆ ರೀತಿಯಾದಂಥ ಸಿಚುವೇಶನ್ಸನ್ನು ಅಟ್ರ್ಯಾಕ್ಟ್ ಮಾಡ್ತೀವಿ. ಹಾಗೆ ಮನೇಲಿ ಹಬ್ಬದ ವಾತಾವರಣ ಇದ್ದಾಗ ನಮ್ಗೆ ಎಷ್ಟೇ ಸುಸ್ತಾಗಿದ್ರೂ ಕೂಡ ನಾವು ಮತ್ತೆ ಒಂಥರ ಕುದುರೆ ಆಗಿ ಓಡಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಿಮಗೂ ಕೂಡ ಈ ಎಕ್ಸ್ಪೀರಿಯನ್ಸ್ ಆಗಿರಬಹುದು. ಸೊ ಇದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಅಥವಾ ಈ ಥರದ ಸಮಸ್ಯೆಗಳನ್ನು ನಿವಾರಿಸ್ಕೊಳ್ಳಿಕ್ಕೆ ಮತ್ತು ನಮ್ಮ ಗುರಿಯನ್ನು ಸಾಧಿಸಲಿಕ್ಕೆ ಇಂಪಾರ್ಟೆಂಟಾಗಿ ನಾವು ಮಾಡಬೇಕಾಗಿರೋದೇನೆಂದರೆ ಬಿ ಇನ್ ಪ್ರೆಸೆಂಟ್. ಹಾಗಂದ್ರೆ ಏನು? ಈಗ ಮಾಡಬೇಕಾಗಿರೋದ್ರ ಬಗ್ಗೆ ಹೆಚ್ಚು ಗಮನವನ್ನು ಕೊಡೋದು. ಇದರಿಂದಾಗಿ ಏನಾಗ್ತದೆ ಅಂದರೆ ನಾವು ಈಗೇನು ಮಾಡಬೇಕು ನಮಗೆ ನೆನಪಿರ್ತದೆ. ಹಾಗೆ ನಾವು ಆ ಕಾರ್ಯದಲ್ಲಿ ಹೆಚ್ಚಾಗಿ ನಿರತರಾದೇನಿಗೆ ನಾವು ಇನ್ನುಳಿದ ಸಮಸ್ಯೆಗಳನ್ನು ಕೂಡ ಏನು ನಮ್ಮ ಗುರಿ ಸಾಧಿಸಲಿಕ್ಕೆ ಬೇಕಾದಂಥ ಒಂದು ಸಿಚುವೇಶನ್ಸ್ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಔಬ್ಸ್ಟ್ಯಾಕಲ್ಸ್ ಅಂತ ಏನು ಅಡೆತಡೆಗಳಂತ ಕರಿತೀವಲ್ಲ ತಾನೇ ನಿವಾರಣೆ ಆಗ್ತಾ ಹೋಗ್ತವೆ. ಸೊ ಈ ಸಮಸ್ಯೆ ಬಹಳ ಜನರಲ್ಲಿ ಇರೋದನ್ನು ಕಂಡು ನಾನೇನು ಮಾಡಿದ್ದೀನಿ ಅಂತಂದರೆ 10 days ಚಾಲೆಂಜನ್ನು ತೊಗೊಂಡು ಬಂದಿದ್ದೀನಿ. ಸೊ ಬಿ ವಿತ್ ಮೀ ಆ್ಯಂಡ್ ಲೆಟ್ ಅಸ್ ಡೂ ಟುಗೆದರ್. ಥ್ಯಾಂಕ್ ಯು ಸೋ ಮಚ್.